ಓಕೆ ನೋಡ್ರಿ, ಎಕ್ಸಿಟ್ ಪೋಲ್ ಅಂತೂ ಬಂದಾಯಿತು, ಸಮೀಕ್ಷೆಗಳಂತೂ ಬಂದಾಯಿತು. ಯಾರು ಗೆಲ್ತಾರೆ ಅನ್ನೋದೇ ಪ್ರಶ್ನೆ. ಈಗ ಜೂನ್ 4 ನಾನ್ ಸ್ಟಾಪ್ ಲೈವ್ ಇದ್ದೇ ಇರುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ. ಆದರೆ ಎಕ್ಸಿಟ್ ಪೋಲ್ ನಿಜ ಆಗುತ್ತಾ? ಚುನಾವಣೋತ್ತರ ಸಮೀಕ್ಷೆ ನಿಜ ಆಗುತ್ತಾ? BJP ನಿಜಕ್ಕೂ ಕೂಡ ಜಯಬೇರಿ ಆಗುತ್ತಾ ಅಂತಂದರೆ NDA ಗೆದ್ದು ಪ್ರಧಾನಮಂತ್ರಿ ಆಗ್ತಾರ ನರೇಂದ್ರ ಮೋದಿ? ಇದೇ ಕುತೂಹಲ ಈಗ. ಆದರೆ ಜೂನ್ 4 ಎಲ್ಲ ಕೂಡ ನೋಡಿ, ಯಾಕೆ ದೋಸೆನೇ ಬರ್ತಿಲ್ವಲ್ರಿ? ಹಾಂ, ಎಲ್ಲ ಕೂಡ ದೋಸೆನ ಮಗ್ಚಾಕ್ದಂಗೆ ಉಲ್ಟಾಗ್ಬಿಡುತ್ತಾ, ಟ್ವಿಸ್ಟ್ ಆಗಿಬಿಡುತ್ತಾ ಅಂತ ಪ್ರಶ್ನೆ ಈಗ. ಇವೆಲ್ಲದನ್ನು ಕೂಡ ಜನರ ಹತ್ರನೇ ಕೇಳೋಣ, ಜನರ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ. ಬನ್ನಿ ತಾಣ. ನಮಸ್ಕಾರ. ನಮಸ್ಕಾರ. ಚಾಲಕರಿಗೆ ಒಂದೊಂದು ಗೌರವ. ಚಾಲಕರು ಅಂದರೆ ಅದೊಂಥರ ಗತ್ತು, ಏನಂತೀರಾ? ಹೇಳ್ರಿ, ನಿಮ್ಮ ಹೆಸರು? ಸಂಜೀವ್ ಅಂತ. ಸಂಜೀವ್ ಅವರೇ, ಹೇಳ್ರಿ, ಯಾರು ಗೆಲ್ಬೇಕು? ಸಮೀಕ್ಷೆಗಳೆಲ್ಲ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಎಲ್ಲ ಬಿಜೆಪಿ ಅಂತವ್ರಪ್ಪ. ಎಲ್ಲ ನಾವು ಬಿಜೆಪಿ. ಯಾಕೆ ಇರೋದೇ ಹೆಂಗೆ ಮೋದಿ ಕಡೆಯಿಂದ. ಯಾಕೆಂದ್ರೆ ಮೋದಿ ಅವ್ರು ಗೆಲ್ಬೇಕು. ಯಾಕೆ ಗೆಲ್ಬೇಕು? ದೇಶದ ಬಗ್ಗೆ, ಅನ್ಯ ಬಗ್ಗೆ ಹೋಗ್ಲಿ, ದೇಶದ ಬಗ್ಗೆ ಬರಲಿ. ಹೆಸರೇನು? ಶ್ರೀಧರ್ ಅವರೇ, ನಿಮ್ಗೂ ಅವರೇನಾ? ದೇಶದ ಬಗ್ಗೆ ಅಂದ್ರೆ ಅವರೇ. ನಿಮ್ಮ ಹೆಸರು? ಮಂಜುನಾಥ್. ನಿಮ್ಗೆ ಯಾರು? ನಮಗೂ ಮೋದಿನೇ ಬರ್ಬೇಕು. ನಿಮ್ಮ ಹೆಸರು? ನಾತಿಕ್ ಅಹಮದ್ ಖಾನ್. ನಿಮ್ಗೆ ಯಾರು ಗೆಲ್ಬೇಕು? ಕಾಂಗ್ರೆಸ್. ನೋಡ್ರಪ್ಪ, ನೀವು ಅನ್ನಭಾಗ್ಯ ಅಂತ ಅವ್ರಿಗೆ ದೇಶದ ಬಗ್ಗೆ ಅಂತ. ನಮಗೆ ದೇಶದ ಭಾಗ್ಯ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದೇಶದ ಬಗ್ಗೆ ಬೇಕು ನಮಗೆ. ಈಗ ಆಯ್ತು. ನಿಮ್ಮ ಒಂದು ನಿಮಿಷ ರೀ, ನಿಮ್ಮ ಸಮೀಕ್ಷೆಗಳು ನಿಜ ಆಗ್ಬೋದಾ? ಈಗ BJP ಗೆಲ್ತಾರೆ ಅಂತವ್ರಪ್ಪ. ಗೊತ್ತಿಲ್ಲ ಸರ್. ಬಟ್ ನಿಮಗೆ ಕಾಂಗ್ರೆಸ್ ಗೆಲ್ಬೇಕು. ಹಾಸನಲ್ಲಿ ಕಾಂಗ್ರೆಸ್. BJP ಯಾಕೆ ಬೇಡ? BJP ಇಲ್ಲ. ಯಾಕೆ ಬೇಡ? ಅದು ಆಗಿದೆ ಸಮಸ್ಯೆ. ಅಲ್ಲ, ಒಂದು ನಿಮಿಷ ರೀ, ನಾನು ಮಾತಾಡ್ತೀನಿ. ನಿಮಗೂ ಕಾಂಗ್ರೆಸ್ ಯಾಕೆ ಬೇಡ ಅಂತ ಕೇಳ್ತೀನಿ ನಾನು. ಯಾಕೆ BJP ಯಾಕೆ ಬೇಡ? ಬೇಡ ಅಂತ. ಅದೇ ಹೇಳಿ, ಪಟ ಜೋರಾಗಿ ಹೇಳ್ಬೇಕು ನೀವು. ನೀವು ಆಟೋ ಚಾಲಕರು ತಾನೆ ನೀವು? ಹೌದು. ಮತ್ತೆ ಹೆಂಗ್ ಮಾತಾಡ್ಬೇಕು ನೀವು? ಸಮೀಕ್ಷೆಯಲ್ಲಿ ಬಂದು ಏನು ನೋಡ್ರಿ, ಅವರೆಲ್ಲ BJP ಹೇಳ್ತವ್ರೆ. ಈ ಗ್ಯಾಂಗಲ್ಲಿ ನೀವು ಒಬ್ರು ಕಾಂಗ್ರೆಸ್ ಹೇಳ್ತೀರ ಅಂದ್ರೆ ನಿಮ್ಮ ಧ್ವನಿ ಹೆಂಗಿರ್ಬೇಕು? ಧ್ವನಿ ಎಲ್ಲ ಒಂದೇ ಧ್ವನಿ. ಒಂದೇ ಧ್ವನಿ. ಭಾಗ್ಯ. ಅನ್ನಭಾಗ್ಯ ಅಷ್ಟೇ. ಪ್ರಧಾನಮಂತ್ರಿ ಯಾರಾಗೋದು? ಯಾರು ಆಗಲಿ. ಮೋದಿ ಆಗ್ಬೇಕಾ, ರಾಹುಲ್ ಗಾಂಧಿ ಆಗ್ಬೇಕಾ? ರಾಹುಲ್ ಗಾಂಧಿ ಅಷ್ಟೇ. BJP ಓಡಲ್ ಬೇಡ. ಹೇಳೋಣ ಈಗ, ಯಾಕಣ್ಣ ಕಾಂಗ್ರೆಸ್ ಬೇಡ? ನಮಗೆ ಕಾಂಗ್ರೆಸ್ ಬೇಡ ಅಣ್ಣ. ಯಾಕಣ್ಣ ಅಂತ ಹೇಳಿದ್ರೆ ಎಲ್ಲ ಇರೋ ಬರೋದೆಲ್ಲ ಆಧಾರ್ ಕಾರ್ಡ್ ಮಾಡ್ಬಿಟ್ರೆ ನಾವು ಎಲ್ಲಿಗಣ ಹೋಗೋಣ ಆಟೋದವರು. ದೇಶ ಬೇಕು ನಮಗೆ. ದೇಶ ಬೇಕು. ಹೌದು. ನಿಮ್ಮ ಹೆಸರು? ರಮೇಶ್ ಅಂತ. ಪರಮೇಶ್ ಅವರೇ, ಮೋದಿ ಆಗ್ಬೇಕು. ದೇಶ ಸುಭದ್ರಾಗಿರುತ್ತೆ, ದೇಶ ಚೆನ್ನಾಗೈತೆ. ಹಂಗಿದ್ರೆ ನಮ್ಗೆ ಎಕ್ಸಿಟ್ ಪೋಲ್ ಎಲ್ಲ ನೋಡಿದ್ರ? ಸಮೀಕ್ಷೆಗಳು ಎಲ್ಲ ನೋಡಿದ್ವಿ ನಾವು. ಸಮೀಕ್ಷೆ ನಿಜ ಆಗ್ಬೋದಾ? ನಿಜ ಆಗುತ್ತೆ. ಗ್ಯಾರಂಟಿ. ಹೇಳ್ರಿ, ನಿಮ್ಮ ಹೆಸರು? ಹೇಳ್ರಿ ಜಗದೀಶ್ ಅವರೇ, ಏನಾಗ್ಬೋದು ಸರ್? BJP. ಯಾಕ್ರಿ? ದೇಶಕ್ಕೋಸ್ಕರ. ಹಾಸನಲ್ಲಿ JDS. BJP. ಹೌದಾ? ಗೆಲ್ತಾರೆ ಅಂತೀರಾ? 100%. ಗೆದ್ರೆ ಏನಾದ್ರು ಬದಲಾವಣೆ ಆಗ್ಬೋದಾ? ಮತ್ತೆ ಅವರೇ ಮುಂದುವರಿಸ್ತಾರೆ. ಹಂಗೆ ಬದಲಾವಣೆ ಮಾಡಕ್ ನಮ್ ಕೈಲಿಲ್ಲ. ಅದು ಯಾರು ಬದಲಾವಣೆ ಈಗ ಕೇಸ್ಗಳೆಲ್ಲ ನೋಡ್ತಾ ಇರೋ ಎಲ್ಲರೂ ಯಾರ್ದು ಕೇಸ್ ಇಲ್ಲ? ಯಾರು ಕೇಸ್ ಇಲ್ಲ ಹೇಳಿ? ಯಾರ್ದಿಲ್ಲ ಕರ್ಕೊಂಬಂದಿ. ತಪ್ಪಲ್ವಾ ಅದು? ತಪ್ಪು ಅಂತ ಸಾಬೀತು ಕೋರ್ಟ್ ಮಾಡುತ್ತೆ, ನಾವು ಮಾಡೋಕ್ಕಾಗಲ್ಲ ಅಲ್ವಾ? ತಪ್ಪೇ, ನಾನು ಮಾಡಿರೋ ತಪ್ಪೆ, ಅವ್ರು ಮಾಡಿರೋ ತಪ್ಪೆ, ಅದು ಕೋರ್ಟ್ ಸಾಬೀತು ಮಾಡುತ್ತೆ. ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ಅದು ಬೇರೆ ಪ್ರಶ್ನೆ. ಶಿಕ್ಷೆ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ. ಅದ್ರಲ್ಲಿ ಸುಮ್ಕ ತಪ್ಪು ಮಾಡಿಲ್ದ ಹೋದ್ರೆ ಅವ್ರ ಸಮೀಕ್ಷೆಯಲ್ಲಿ ಹಾಸನ ಇದು JDS ಹಾಸನದಲ್ಲೂ ಗೆಲ್ಲುತ್ತೆ ಅಂತ ಇರೋದ್ರಿಂದ ಕೇಳ್ತಾ ಬಂದ್ರೆ BJP JDS ಹಾಸನ ಪಕ್ಕ. ನಿಮಗೆ? ನಮಗೂ ಅಷ್ಟೇ ಸರ್. ಗೆಲ್ಬೇಕಾ? ಗೆಲ್ತಾರ ಬಿಡ್ತಾರ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ BJP ಗೆಲ್ಬೇಕು. BJP ಬರ್ಬೇಕು ನಮಗೆ ಅಷ್ಟೇ. ನಿಮ್ಮ ಹೆಸರು? ಗುಂಡೇಗೌಡ. ಯಾರಿಗೆ ಅಧ್ಯಕ್ಷರು? ಎಲ್ಲಿಗೆ ಅಧ್ಯಕ್ಷರು? JDS ಗೆಲ್ಬೇಕು. JDSಗೆ ಅಧ್ಯಕ್ಷರ ನೀವು? ಆಟೋ ಸ್ಟ್ಯಾಂಡಿಗೆ ಅಧ್ಯಕ್ಷರು ನೀವು? ಮುಂದೆ ಬನ್ನಿ ಮತ್ತೆ ಅಧ್ಯಕ್ಷರೇ. ಹೇಳಿ ಯಾರು ಗೆಲ್ಬೇಕು ನಿಮಗೆ? ಇದು ಪ್ರಜ್ವಲ್ ಗೆಲ್ಬೇಕಾ? ಏನ್ರಿ? ಯಾಕೆಂದ್ರೆ ಬೇಡ ಅಂತವ್ರೆಲ್ಲ ಹೋಗಿತವ್ರೆ. ಏನು ಮಾಡಂಗಿಲ್ಲ, ಅದು ರಾಜಕೀಯ ಕುತಂತ್ರ. ಏನು ಮಾಡಂಗಿಲ್ಲ. ಅವೆಲ್ಲ ನಿಜ ಅಲ್ಲ ಅಂತೀರಾ? ಸುಳ್ಳು ಅವೆಲ್ಲ. ಸುಳ್ಳು ಅಂತೀರಾ? ಸುಳ್ಳು. ನಿಜ. ಪಕ್ಕ. ಹೆಂಗ್ರಿ ಹೇಳ್ತೀರಾ ಸುಳ್ಳು ಅಂತ? ಇನ್ನೇನು ಯಾರಿಗೆ ಗೊತ್ತಿರ್ತದೆ? ಯಾರು ನೋಡಕ್ ಹೋಗ್ಯವ್ರ? ಸುಳ್ಳು ಹೇಳಿ ಅಬ್ರಸವ್ರ ಅಷ್ಟೇ. ಹಂಗಂತೀರಾ? ನಿಜ. ಪಕ್ಕ ಸುಳ್ಳು ಅಂತ ಸಮರ್ಥನೆ ಮಾಡ್ಕ
ಇಲ್ಲ ಕಣ್ರಿ ನೀವು ಪಕ್ಕ JDS ಫಾಲೋವರ್ ಹೌದು ನಿಜ ಅದರಲ್ಲೇನು ತಪ್ಪ ಅಕಸ್ಮಾತ್ ನಿಜ ಅಂತಂದ್ರೆ ನಿಜ ಆದರೆ ಕಾನೂನು ಇದೆ. ಕಾನೂನು ಏನು ಶಿಕ್ಷೆ ಕೊಡದೆ ಶಿಕ್ಷೆ ಕೊಡ್ದೆ. ಹ್ಞೂ ಅಷ್ಟೇ, ಅದು ನಿಜ. ನಿಮ್ಮ ಹೆಸರೇನಂದ್ರೆ? ಶ್ರೀಧರ ಶ್ರೀಧರ್ ಅವರೇ ಹೇಳ್ರಿ, ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ? ಅದು ಪ್ರಜ್ವಲ್ ರೇವಣ್ಣಗಿಂತ ಪಕ್ಷದ ಬಗ್ಗೆ ದೇಶದ ಬಗ್ಗೆ ಮಾತ್ರ ನಮಗೆ BJP ಬರ್ಬೇಕು. BJP ಬರ್ಬೇಕು. ಯಾಕ್ರಿ ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಮ ಮಿಸರ್ಸಿಗೆಲ್ಲ 2,000 ರೂಪಾಯಿ ಫ್ರೀ ಬರುತ್ತೆ. ಬೇಡ ಬೇಕಾ? ನಮ್ ದುಡ್ಡು ಕೊಟ್ಬಿಟ್ಟು ನಮಗೆ ನಮ್ ದುಡ್ಡು ಕೊಟ್ಟು ಅವ್ರಿಗೆ ಸ್ವಾಮದಾರಿ ಬಿಟ್ಟು ಮಕ್ಳಾಗ್ಯಾರೆ. ದಿವಸ 1.5 ಕ್ವಾರ್ಟರ್ ಕೊಟ್ಟಿದ್ದೀವಿ. 1.5 ಕ್ವಾರ್ಟರ್ 60 ರೂಪಾಯಿ ಅವ್ರಿಗೆ ಹೋಗುತ್ತೆ. 60 ರೂಪಾಯಿ ನಂಗೆ ಲೆಕ್ಕ ಹಾಕಿ ಎಷ್ಟಾಯ್ತು ಒಂದು ತಿಂಗಳಿಗೆ? ಆಯ್ತು ಎಷ್ಟಾಯ್ತು ಲೆಕ್ಕ? 1,800 ರೂಪಾಯಿ. ಮತ್ತೆ ಯಾರು ಕೊಡ್ತಾರೆ? 1,800 ನಮ್ಮ ದುಡ್ಡೇ ನಮ್ಮ ಮನೇಲಿ ಕೊಡ್ತಾರೆ ಅಷ್ಟೇ. ಅವ್ರ ಕೈಯಿಂದ ಕೊಡ್ತಾವೆ, ನಮ್ಮ ಮನೆಯಿಂದ. 2 ಕ್ವಾರ್ಟರ್ ಕೊಡ್ದು ಹೋತಲ್ಲ. 2 ಕೋಟಿ ಕುಡಿದ್ರೆ ಅವರೇ ವಾಪಸ್ ನೀವೇ ಕೊಡ್ಬೇಕು ಅವ್ರಿಗೆ. ಅವರೇಜ್ 1.5 ಕ್ವಾರ್ಟರ್, ಅವರೇಜ್ 1.5 ಕ್ವಾರ್ಟರ್ ಕೊಡ್ತಿರ್ತೀವಿ. 2 ಕ್ವಾರ್ಟರ್ ಕೊಡ್ರೆ ಅವರೇ ಕೊಡ್ಬೇಕಾಗತ್ತೆ. ಇನ್ನೊಮ್ಮೆ ಅವರೇ ಕೊಡ್ಬೇಕು. ಕೊಡ್ಬೇಕಾಗತ್ತೆ. ಗಂಡಸ್ರಿಗೆ ಏನು ಫ್ರೀ ಕೊಡ್ಬೇಕಿತ್ತಪ್ಪ? ಏನ್ ಕೊಡ್ತಾರೆ ಸರ್? ಏನ್ ಕೊಡಕತ್ತೆ? ಅದೇ ಗಣಸಿಗೆ ಕೊಟ್ಟಾಗ ಗೇಕನ್ ತಿಂದ್ರೆ ಸಾಕಾಗೈತೆ. ಅಲ್ಲ ಗಣಸಿಗೆ ಕೊಟ್ಟಿದ್ದಾರೆ ಮಲ್ಲೇರಿ ಅಂತ. ಮಲ್ಲೇರಿ ಅಂತ ಕೊಟ್ಟಾಗಿದ್ದಾರೆ. ಹೆಂಗಸರು ಬಸ್ ಹತ್ತಿ, ಗಣಸರು ಮಲ್ಲೇರಿ. ಸರ್ ಗಣಸರು ಮಲ್ಲೇರಿ, ಹೆಂಗಸರು ಬಸ್ ಹತ್ತಿ. ಎಷ್ಟು ಸರ್ ಬನ್ನಿ ಸರ್, ನೀವು ಯಾಕೋ ರಾಜಕಾರಣಿ ತರ ಕಾಣ್ತೀರಿ ನೀವು. ಅಲ್ಲ ಅಲ್ಲ, ನಂದೊಂದು ಸ್ಟೈಲ್ ಇದೆ, ಏನ್ ಗೊತ್ತಾ? ಯಾರು ಮಾತಾಡಲ್ವೋ ಅವ್ರ ಹತ್ರನೇ ಮಾತಾಡ್ಸೋದು. ಬನ್ನಿ ಅದಂಗೆ ಬನ್ನಿ ಒಂದು ನಿಮಿಷ. ಅಲ್ಲ ನಿಮ್ಮ ಹೆಸರೇನು ಹೇಳಿ? ಚಂದ್ರಶೇಖರ್ ಅವರೇ, ಯಾರು ಗೆಲ್ಬೇಕು? ಸರ್ ಮೋದಿ ಅವರು ಗೆದ್ದಾಯ್ತು, ಪ್ರಧಾನಿನೂ ಆಯ್ತಾ ಇದ್ದಾರೆ. ಗೆದ್ದಾಯ್ತಾ? ಇನ್ನು ನಾಳೆ ರಿಸಲ್ಟ್? ನಾಳೆಗೆ ನಾವು 360 ಬಂದಾಯ್ತು ಸರ್. ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ ಬಿಡಿ. ಗೆಲ್ಬೇಕಾ? ಗೆಲ್ಬೇಕೇನು ಮಾತೆ ಹೊಡುತ್ತಲ್ಲ ಈಗ. ಗೆಲ್ತಾರೆ. ನೋಡಿದ್ರಾ? ನಾನು ಹೇಳಿಲ್ವಾ, ಮಾತಾಡ್ದಿರೋ ಹತ್ರ ಮಾತಾಡ್ಸೋದೇ ನಮ್ಮ ಸ್ಟೈಲು. ಏನಣ್ಣ ನಿಮ್ಮ ಹೆಸರು? ಯತೀಶ್ ಅಂತ ಸರ್. ಯತೀಶ್ ಅಂತ ಸರ್. ಯತೀಶ್ ಯಾವೂರು? ಗವೇನಹಳ್ಳಿ. ಇದ್ದು ಬರಬೇಕು ವಾಯ್ಸು. ಯಾರು ಗೆಲ್ಬೇಕು? ಪ್ರಜ್ವಲ್ ರೇವಣ್ಣ ಅವರು. ಹೌದಾ? ಮೈತ್ರಿ ಆಗಿದ್ದೀವಲ್ಲ ಸರ್, ಮೋದಿ ಬರ್ಬೇಕು ಅಂದ್ರೆ ಮೋದಿ ಮೈತ್ರಿ ಆಗಿದ್ದೀವಲ್ಲ, ಅವ್ರಿಗೆ ಗೆದ್ರು ಒಂದೇ, ಮೋದಿಗೆ ಗೆದ್ರು ಒಂದೇ. ಹಂಗಂತೀರಾ? ಅವ್ರ ಕಥೆಗಳು ಸರ್ ಅದು ಮುಂಚೆ ಇನ್ನೂ ತನಿಖೆ ನಡೀತಿದೆ, ಆಮೇಲೆ ನೋಡೋದಂತೆ ಮುಂದೆ. ನಿಜ ಆದ್ರೆ ಸರ್ ನಿಜ ರಾಜೀನಾಮೆ ಅಕ್ಕ ರಿಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆಗ್ಬೇಕು, ಖಂಡಿತ ಆಗುತ್ತೆ. ಗ್ಯಾರಂಟಿ ಗ್ಯಾರಂಟಿ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಆಗಲೇಬೇಕು ಸರ್. ಓಕೆ.